ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ನವೋದಯ ಮೆಂಟಲ್ ಅಬಿಲಿಟಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರೊಳಗೆ ಚಿತ್ರ ಸರಣಿಯನ್ನು ಪೂರ್ಣಗೊಳಿಸುವುದು, ಫಿಗರ್ ಸಿರೀಸ್ ಕಾಂಪ್ಲೆಕ್ಸನ್ ಅಂತೇಳಿ. ಓಕೆ ವಿದ್ಯಾರ್ಥಿಗಳೇ, ನಾವು ಇಲ್ಲಿವರೆಗೆ ಒಂದು ವಾರದಿಂದ ಕ್ಲಾಸನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ಕ್ಲಾಸನ್ನು ಮಾಡಿರಲಿಲ್ಲ. ಎಷ್ಟೋ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದೀರಿ. ಹಾಗಾದರೆ ಇವತ್ತಿನ ದಿವಸ ನಾವೇನು ಮಾಡೋಣ ಅಂದರೆ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಎಕ್ಸಾಮ್ ಬರೋವರೆಗೂ ನಾವು ನಿಮಗೆ ಕ್ಲಾಸನ್ನು ನೀಡ್ತಾ ಇರ್ತೀವಿ. ಯಾವುದೇ ಫೀಸ್ ಇಲ್ಲದೆ ಉಚಿತವಾಗಿ ನೀಡ್ತಾ ಇದ್ದೀವಿ. ತಾವೆಲ್ಲರೂ ಇದು ಸದುಪಯೋಗವನ್ನು ತೆಗೆದುಕೊಳ್ಳುವುದರ ಜೊತೆಗೆ ಏನು ಮಾಡ್ರಿ ಅಂತಂದ್ರೆ, ಪ್ರತಿಯೊಬ್ಬರು ಈ ವಿಡಿಯೋವನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಈ ಒಂದು ನಾವು ಅಧ್ಯಾಯದೊಳಗೆ ಚಿತ್ರ ಸರಣಿಯನ್ನ ಪೂರ್ಣಗೊಳಿಸ್ತಕ್ಕಂಥ ಒಂದು ಅಧ್ಯಾಯದೊಳಗ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂದ್ರೆ 4 ರೀತಿ ಪ್ರಶ್ನೆಗಳು ಬರ್ತಾವ. ಹೌದಾ? ನಿಮ್ಮ ಒಂದು ಪರೀಕ್ಷೆಗೆ 4 ಪ್ರಶ್ನೆಗಳನ್ನ ಕೇಳ್ತಾರ ಈ ಒಂದು ಅಧ್ಯಾಯದ ಮೇಲೆ. ಆ 4 ಪ್ರಶ್ನೆಗಳು ಯಾವ ರೀತಿಯ ಒಂದು ಬೇರೆ ಬೇರೆ ಭಿನ್ನವಾಗಿ ಪ್ರಶ್ನೆಗಳು ಬರ್ತಾವ ಅಂತ ಏನ್ ಮಾಡೋಣ, ಇವತ್ತಿನ ದಿವಸ ನಾವು ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ನೋಡ್ರಿ, ಮೊದಲ ಅಂಶವನ್ನು ನೋಡಿದಾಗ ವಿನ್ಯಾಸಗಳ ಸಂಖ್ಯೆಯ ಆಧಾರದ ಮೇಲೆ ಅಂದ್ರೆ ಆ ರೇಖಾಚಿತ್ರದ ಸಂಖ್ಯೆಯ ಆಧಾರದ ಮೇಲೆ ಏನಾಗ್ತದೆ ಪ್ರಶ್ನೆಗಳು ಬರ್ತದಂತ. ನಂತರ ವಿನ್ಯಾಸಗಳ ಬದಿಯ ಸಂಖ್ಯೆಯ ಆಧಾರದ ಮೇಲೆ, ಹೌದಾ, ವಿನ್ಯಾಸದ ಬದಿಯ ಸಂಖ್ಯೆಯ ಆಧಾರದ ಮೇಲೆ ಏನಾಗ್ತದ ಅಂತಂದ್ರೆ ಪ್ರಶ್ನೆಗಳು ಬರ್ತದ, ಅಂದ್ರೆ ಹೆಚ್ಚಾಗ್ತಾ ಹೋಗ್ತದ. ಹೌದಾ, ಚಿತ್ರ ಬದಲಾವಣೆ ಆಗ್ತಾ ಹೋಗ್ತದ ಮುಂದೆ. ತದನಂತರ ವಿನ್ಯಾಸಗಳ ಸ್ಥಾನದ ಆಧಾರದ ಮೇಲೆ, ಏನ್ರಿ, ವಿನ್ಯಾಸಗಳ ಸ್ಥಾನದ ಆಧಾರದ ಮೇಲೆ ಪ್ರಶ್ನೆಗಳು ಯಾವ ರೀತಿ ಬರ್ತಾವ ಅಂತ ನೋಡೋಣ. ಹಂಗಾದ್ರೆ ಮುಂದೆ ನೋಡ್ರಿ, ವಿನ್ಯಾಸ ಗಾತ್ರ ಮತ್ತು ಬಣ್ಣವನ್ನ ಆಧರಿಸಿ, ಏನ್ರಿ, ಆ ಚಿತ್ರದ ಒಂದು ಗಾತ್ರ ಮತ್ತು ಬಣ್ಣವನ್ನ ಆಧರಿಸಿ ಪ್ರಶ್ನೆಗಳು ಬರ್ತಾವಂತ. ಈ ಅಧ್ಯಾಯದೊಳಗೆ ನೀವು ಏನ್ ಮಾಡ್ಬೇಕು, ಈ ಸ್ಪಷ್ಟವಾಗಿ 4 ಅಂಶಗಳನ್ನ ನೀವು ತಿಳ್ಕೊಂಡ್ಬಿಟ್ರಿ ಅಂದ್ರ ಏನಾಗ್ತದ ಅಂದ್ರ, ಒಂದು ನಿಮ್ಗೆ ಏನಾಗಂಗಿಲ್ರಿ, ಮಾರ್ಕ್ಸ್ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಸಂಪೂರ್ಣವಾಗಿ ನೀವು ಮಾರ್ಕ್ಸ್ ಬರ್ತಾವ. ಹಾಗಿದ್ರಿ ನೋಡ್ರಿ, ಒಂದೇನಪ್ಪಾ ಅಂತಂದ್ರೆ ಗಡಿಯಾರದ ದಿಕ್ಕು ಮತ್ತು ಗಡಿಯಾರದ ವಿರುದ್ಧ ದಿಕ್ಕು, ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿ ಕರಿತೀವಿ, ಅಥವಾ ಪ್ರದಕ್ಷಿಣೆ ಆಕಾರ ಅಥವಾ ಮತ್ತೆ ಪ್ರದಕ್ಷಿಣೆ ಆಕಾರದ ವಿರುದ್ಧ ಅಂತೇಳಿ ನಾವು ಕರಿತೀವಿ. ಹಂಗಿದ್ರೆ ನೋಡ್ರಿ ವಿದ್ಯಾರ್ಥಿಗಳೇ, ನೋಡ್ರಿ, ಗಡಿಯಾರದ ದಿಕ್ಕು ಅಂದ್ರೆ ಈ ತರ, ಹೌದಾ, ಈ ತರ ಏನಪ್ಪಾ ಅಂತಂದ್ರೆ ಇದು ಗಡಿಯಾರದ ದಿಕ್ಕು ಅಂತ ಹೇಳಿ ಕರಿತೀವಿ ನಾವು, ಅಂದ್ರೆ ಪ್ರದಕ್ಷಿಣಾಕಾರ ಆವರ್ತಾಕಾರ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಗಡಿಯಾರದ ವಿರುದ್ಧ ದಿಕ್ಕು ಈ ತರ ಚಿತ್ರ ಚಲನೆ ಮಾಡ್ತದ. ಹೌದಾ, ಚಿತ್ರ ಏನಾಗ್ತದ್ರಿ, ಈ ಕಡೆ ತಿರುಗಿರ್ತದ, ಇದು ಗಡಿಯಾರದ ವಿರುದ್ಧ ದಿಕ್ಕು ಅಂತೀವಿ. ಚಿತ್ರ ಈ ಕಡೆ ತಿರುಗಿತಪ್ಪ ಅಂತಂದ್ರೆ ಇದು ಗಡಿಯಾರದ ದಿಕ್ಕು ಅಂತ ಕರಿತೀವಿ. ಚಿತ್ರ ಈ ಕಡೆ ವಾಲಿತಪ್ಪ ಅಂತಂದ್ರೆ ಗಡಿಯಾರದ ವಿರುದ್ಧ ದಿಕ್ಕ ಅಂತೇಳಿ ನಾವು ಕರಿತೀವಿ. ಹಂಗಿದ್ರೆ ನೋಡ್ರಿ, ಇಲ್ಲಿ ನೋಡ್ರಿ, ಒಂದೊಂದು ಅಂಶಗಳ ಮ್ಯಾಗ ಒಂದೊಂದು ಚಿತ್ರಗಳಂತ ತಂದಿನಿ ಮುಂದ. ಇಲ್ಲಿ ನೋಡ್ರಿ, ವಿನ್ಯಾಸಗಳ ಸಂಖ್ಯೆಯ ಅಂತಾನ, ಸಂಖ್ಯೆಯ ಆಧಾರದ ಮೇಲೆ ಅಂದ್ರೆ ಹೆಂಗ್ರಿ, ನೋಡ್ರಿ, ಇಲ್ಲಿ 1 ವೃತ್ತ ಅದ, ಹೌದಾ, ಎರಡನೇ ಚಿತ್ರದೊಳಗೆ ಏನಾಗಿದೆ 2 ವೃತ್ತ ಅದ, ಇಲ್ಲಿ 1 ವೃತ್ತ ಅದ, ಇಲ್ಲಿ 2 ವೃತ್ತ ಅದ, ಇಲ್ಲಿ ಎಷ್ಟದವ್ರಿ 3 ವೃತ್ತಗಳದಾವ. ಹಾಗಿದ್ರೆ ಇಲ್ಲಿ ಎಷ್ಟು ವೃತ್ತಗಳು ಬರ್ಬೇಕ್ರಿ, 4 ಚಿತ್ರದೊಳಗ ವೃತ್ತಗಳು ಬರ್ಬೇಕು. ಅಂತದೊಂದು ಆಯ್ಕೆ ನಿಮ್ಗೆ ಎಲ್ಲಿದೆ ಅಂತೇಳಿ ನೀವು ನೋಡಿದಾಗ ಇಲ್ಲಿ ನೋಡ್ರಿ, ಮೊದಲ ಆಯ್ಕೆನೆ ನಮ್ಗೆ ಏನಾಗ್ತದ, ಉತ್ತರ ಸರಿ ಆಗ್ತದ. ಇಲ್ಲಿ ಏನಾಗ್ಯಾವ್ರಿ, 2 ವೃತ್ತಗಳದಾವ, ಇಲ್ಲಿ 5 ವೃತ್ತಗಳದಾವ, ಇಲ್ಲಿ 3 ವೃತ್ತಗಳದಾವ. ಹಾಗಾದ್ರೆ ಸಂಖ್ಯೆಯ ಆಧಾರ ಮೇಲೆ ಯಾವ ರೀತಿಯಪ್ಪ ಅಂತಂದ್ರೆ 1 ವೃತ್ತ, 2 ವೃತ್ತ, 3 ವೃತ್ತ, ನಮಗ ಪ್ರಶ್ನೆಯ ಚಿತ್ರದೊಳಗ ಎಷ್ಟು ಬರ್ಬೇಕ್ರಿ, 4 ವೃತ್ತ ಬರ್ಬೇಕು. ಹಾಗಾದ್ರೆ ಉತ್ತರ ಚಿತ್ರ ಆಯ್ಕೆ ಯಾವ್ದಾಗ್ತದ, ಇಲ್ಲಿ ಎ ಇಸ್ ರೈಟ್ ಆನ್ಸರ್ ಆಗ್ತದ. ಸಂಖ್ಯೆಯ ಆಧಾರದ ಮೇಲೆ ಅಂದ್ರೆ ಹೆಂಗ್ ಗೊತ್ತಾಯ್ತಲ್ಲ, ಇದೇ ರೀತಿ ಪ್ರಶ್ನೆಗಳು ಏನಾಗ್ತದಪ್ಪ ಅಂತಂದ್ರೆ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಬರ್ತದ. ನೆಕ್ಸ್ಟ್ ನೋಡ್ರಿ, ಬದಿಯ ಸಂಖ್ಯೆಯ ಆಧಾರದ ಮೇಲೆ, ಹೌದಾ, ನಾವು ಬದಿ ಅಂದ್ರೆ ಹೇಳ್ತೀವಿ ದಂಡಿ ಅಂತ ಕರಿತೀವಿ, ಹೌದಾ, ಬದಿಯ ಬಾಜು ಅಂತ ಕರಿತೀವಿ. ಹೌದಾ, ನೋಡ್ರಿ, ಇಲ್ಲಿ ಏನಾಗಿದ್ರಿ, ಒಂದು ರೇಖೆಯದ ಎರಡನೇ ಚಿತ್ರದೊಳಗ ಒಂದು ರೇಖೆಗೆ ಇನ್ನೊಂದು ರೇಖೆ ಬದಿಯ ಆಧಾರ ಮೇಲೆ ಜಾಸ್ತಿ ಆಗೋದು ಹೊಂಟಿತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 2 ರೇಖೆ ಅದ, ಆಮೇಲೆ ಇದಕ್ಕೊಂದು ರೇಖೆಯನ್ನು ಈ ರೀತಿ ಕೊಟ್ಟಿದ್ದಾರೆ. ಹಾಗಾದ್ರೆ ಉತ್ತರ ಚಿತ್ರ ಏನಾಗ್ತದ ಅಂದ್ರೆ ಇಲ್ಲಿ ಈ ರೀತಿ ಅದ ಅಂದ್ರೆ ನಾವು ಇನ್ನೊಂದು ಬದಿಯನ್ನ ಕೊಡ್ಲೇಬೇಕು. ಹಾಗಾದ್ರೆ ಈ ಚಿತ್ರ ಎಲ್ಲಿ ಅದ ನಮಗೆ ನೋಡ್ಬೇಕಾದ್ರೆ ಆಪ್ಷನ್ಸ್ ಬಿ ಒಳಗ ನಮಗೆ ಉತ್ತರ ಚಿತ್ರದ ಯಾವ ರೀತಿಯ ಬದಿಯ ಆಧಾರ ಮೇಲೆ ಅಂತಂದ್ರೆ ಒಂದು ರೇಖೆಯಿಂದ ಒಂದು ರೇಖೆ ಹೆಚ್ಚಾಗ್ತಾ ಹೋಯ್ತು, ಆಮೇಲೆ ಏನಾಗ್ತದ ನಮಗ ಉತ್ತರ ಏನಾಗ್ತದ, ನೇರವಾಗಿ ಬಿ ಒಳಗೆ ಸಿಗ್ತದ. ಗೊತ್ತಾಯ್ತಲ್ಲ, ಬದಿಯ ಮೇಲೆ ಅಂದ್ರೆ ಏನಾಗ್ತದ, ಚಿತ್ರ ಒಂದು ಬದಿಯಿಂದ ಇನ್ನೊಂದು ಬದಿಗೆ ನಾವೇನ್ ಮಾಡ್ಬೇಕ್ರಿ, ಆ ಚಿತ್ರವನ್ನ ಚಿತ್ರಿಸ್ತಾ ಹೋದಾಗ ಏನಾಗ್ತದ, ನಮ್ಗೆ ಆಯ್ಕೆ ಏನಾಗ್ತದ, ಉತ್ತರ ಸರಿಯಾಗಿ ಸಿಗ್ತದ. ಓಕೆ, ಮುಂದಿನ ಚಿತ್ರ ನೋಡ್ರಿ. ವಿನ್ಯಾಸಗಳ ಸ್ಥಾನದ ಆಧಾರ ಮೇಲೆ ಅಂದ್ರ ಆ ಒಂದು ಚಿತ್ರ ಒಂದು ಸ್ಥಾನದಿಂದ ಒಂದೊಂದು ಸ್ಥಾನಕ್ಕೆ ಏನಾಗ್ತದ, ಹೋಗ್ತಿರ್ತದ, ಚಲನೆ ಮಾಡ್ತಿರ್ತದ. ಹಾಗಿದ್ರೆ ಸ್ಥಾನದ ಆಧಾರ ಮೇಲೆ ಅಂದ್ರೆ ಹೆಂಗ್ ರೀತಿರಿ, ನೋಡ್ರಿ,
ಇಲ್ಲಿ ಬಾಣ ಚಿಹ್ನೆ ಅದ ಈ ಸ್ಥಾನಕ್ಕೆ ಬಂದದ ಹೌದಾ. ಎರಡನೇ ಚಿತ್ರದೊಳಗ ಈ ಬಾಣ ಚಿಹ್ನೆ ಇದ್ದಿದ್ದು ಈ ಸ್ಥಾನಕ್ಕೆ ಬಂದದ ಮೂರನೇ ಚಿತ್ರದೊಳಗ. ಹಾಗಾದ್ರೆ ಈ ಬಾಣ ಚಿಹ್ನೆ ಇದ್ದಿದ್ದು ಎಲ್ಲಿ ಹೋಗ್ಬೇಕ್ರಿ, ಈ ಸ್ಥಾನಕ್ಕೆ ಬರ್ತದ ಅಂತಂದ್ರೆ ಇನ್ನೂ ಒಂದು ರೀತಿ ನಾವು ತಿಳ್ಕೊಬಹುದು. ಯಾಕಂತಂದ್ರೆ ಇಲ್ಲಿಂದ ಇಲ್ಲಿಗೆ ಬಂದದ ಅಂದ್ರೆ 90 ಡಿಗ್ರಿ ಏನಾಗಿದೆ ಆ ಚಿತ್ರ ಮುಂದುವರೆದದ. ಇಲ್ಲಿಂದ ಇಲ್ಲಿ ಬಂದದ ಅಂದ್ರೆ 90 ಡಿಗ್ರಿ ಈ ಚಿತ್ರ ಮುಂದುವರೆದದ. ಹಾಗಾದ್ರೆ ಇಲ್ಲಿಂದ ಇಲ್ಲಿ ಹೋಗ್ಬೇಕಾದ್ರೆ ಏನಾಗ್ತದಪ್ಪ ಅಂತಂದ್ರೆ ಈ ರೀತಿ ಒಂದು ಇರ್ತಕ್ಕಂಥ ಚಿತ್ರ ನೋಡ್ಬೇಕು. ಇದು 90 ಡಿಗ್ರಿ ಏನಾಗ್ತದ ಮುಂದುವರೆದಿರ್ತದ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ, ಬಿ ಆಗ್ತದ. ಹೌದಿಲ್ಲ ನೋಡ್ರಿ, ಇಲ್ಲಿದ ಚಿತ್ರ ಏನಾಗಿದ್ರೆ ಇಲ್ಲಿ ಬಂದದ, ಇಲ್ಲಿ ಚಿತ್ರ ಇಲ್ಲಿ ಬಂದದ, ಇಲ್ಲಿ ಚಿತ್ರ ಇಲ್ಲಿ ಬಂದದ. ಹಾಗಾದ್ರೆ ಉತ್ತರ ಚಿತ್ರ ಎಲ್ಲಿದೆ ನಮ್ಗ, ಆಪ್ಷನ್ಸ್ ಬಿ ಒಳಗದ. ಇದು ಸ್ಥಾನದ ಆಧಾರದ ಮೇಲೆ ಆ ಚಿತ್ರದ ಏನಾಗ್ತದ ಅಂದ್ರೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಸ್ಥಾನ ಪಲ್ಲಟ ಆಗ್ತಿರ್ತದ, ಅಥವಾ 90 ಡಿಗ್ರಿನೂ ಏನಾಗ್ತದ ಅದು ತಿರುಗಿರ್ತದ. ಇದನ್ನು ವಿಚಾರಣೆ ಮಾಡ್ಬೇಕಲ್ಲಿ. ಆಮೇಲೆ ಗಾತ್ರ ಮತ್ತು ಬಣ್ಣದ ಆಧಾರದ ಮೇಲೆ ಪ್ರಶ್ನೆ ನೋಡ್ರಿ. ಗಾತ್ರ ಮತ್ತು ಬಣ್ಣದ ಆಧಾರ ಹೆಂಗ ಮತ್ತೆ ಗಾತ್ರ ಮತ್ತು ಬಣ್ಣದ ಆಧಾರ ಮೇಲೆ ನೋಡ್ರಿ. ಇಲ್ಲಿ ಏನಾಗಿದೆ, ಈ ಮೊದಲ ಚಿತ್ರವನ್ನು ನೋಡ್ರಿ, ಎರಡನೇ ಚಿತ್ರ ನೋಡ್ರಿ, ಮೂರನೇ ಚಿತ್ರ ನೋಡ್ರಿ. ಪ್ರಶ್ನೆ ಹೌದಾ, ಇಲ್ಲಿ ಯಾವ ಚಿತ್ರ ಬರ್ತದ ಅಂತೇಳಿ ನಿಮ್ಗೆ ಏನಾಗ್ತದ ಈಜಿಯಾಗಿ ಗೊತ್ತಾಗ್ತದ ನೋಡ್ರಿ. ಮೊದಲ ಚಿತ್ರದೊಳಗೆ ಏನ್ ಮಾಡ್ಯಾರ, ಒಂದು ವೃತ್ತಕ್ಕೆ ಬಣ್ಣವನ್ನ ತುಂಬಿದಾರ. ಆಮೇಲೆ ಎರಡನೇ ಚಿತ್ರಕ್ಕೆ ಬರೀ ಎಷ್ಟು ವೃತ್ತಕ್ಕೆ ಬಣ್ಣ ತುಂಬ್ಯಾರ, 2 ವೃತ್ತಕ್ಕೆ ಬಣ್ಣವನ್ನ ಏನ್ ಮಾಡ್ಯಾರ ಇಲ್ಲಿ ತುಂಬಿದಾರ. ಹಾಗಿದ್ರೆ ಇಲ್ಲಿ ಮೂರನೇ ಚಿತ್ರದಲ್ಲಿ ನೋಡಿದಾಗ ನಮಗೆ ಎಷ್ಟು ವೃತ್ತಕ್ಕೆ ಬಣ್ಣ ತುಂಬ್ಯಾರ, 3 ವೃತ್ತಕ್ಕೆ ಬಣ್ಣ ತುಂಬ್ಯಾರ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ, 4 ವೃತ್ತಕ್ಕೆ ಬಣ್ಣವನ್ನ ತುಂಬಿರ್ತಕ್ಕಂತ ಒಂದು ಉತ್ತರವನ್ನ ಏನ್ ಮಾಡ್ಬೇಕ್ರಿ, ನಾವು ಕಂಡುಹಿಡಿಬೇಕಾಗ್ತದ. ಹಾಗಿದ್ರೆ ಇಲ್ಲಿ ನೋಡ್ರಿ, ಇಲ್ಲೂ 4 ವೃತ್ತಕ್ಕೆ ತುಂಬ್ಯಾರ, ಇಲ್ಲೂ 4 ವೃತ್ತಕ್ಕೆ ತುಂಬ್ಯಾರ. ಹಾಗಾದ್ರೆ ಇನ್ನೊಂದು ಏನ್ ತಿಳ್ಕೊಬೇಕಂದ್ರ, ಈ ಒಂದು ಪ್ರಶ್ನೆ ಚಿತ್ರದೊಳಗ ಮಧ್ಯದಲ್ಲಿ ಯಾವ ಚಿಹ್ನೆ ಅದ, ಇಲ್ಲಿ ಪ್ಲಸ್ ಚಿಹ್ನೆ ಅದ. ಹಾಗಾದ್ರೆ ಇಲ್ಲಿ ಪ್ಲಸ್ ಚಿಹ್ನೆ ಯಾವ್ದದ ನೋಡ್ರಿ, ಇದು ಇಂಟು ಅದ, ಇದು ಆಗದಲ್ಲ. ಇದಕ್ಕೆ 3ಕ್ಕೆ ತುಂಬ್ಯಾರ, ಇದು ಆಗುದಿಲ್ಲ. ಇದು 3ಕ್ಕೆ ಏನಾಗ್ಯಾರ ಬಣ್ಣ ತುಂಬ್ಯಾರ. 4 ಬಣ್ಣವನ್ನ ತುಂಬಿರ್ತಕ್ಕಂತ ಪ್ರಶ್ನೆಗೆ ಉತ್ತರ ಎಲ್ಲದ ನಮ್ಗ, ಆಪ್ಷನ್ಸ್ ಎ ಒಳಗದ. ಈ ರೀತಿನೂ ಏನಾಗ್ತದ ಪ್ರಶ್ನೆಗಳು ಬರ್ತಿರ್ತಾವ. ಈ 4 ಒಂದು ಅಂಶಗಳನ್ನ ನೀವು ಏನಾದ್ರೂ ಸ್ಪಷ್ಟವಾಗಿ ತಿಳ್ಕೊಂಡ್ರಿ ಅಂದ್ರ ಈ 4ನೇ ಒಂದು ಅಧ್ಯಾಯದೊಳಗ ನಿಮ್ಗೆ ಯಾವ ರೀತಿ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಅರ್ಥ ಆಗ್ತದ. ಹಂಗಿದ್ರೆ ಏನ್ ಮಾಡೋಣ ಅಂದ್ರ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನಾವೇನ್ ಮಾಡೋಣ್ರಿ, ಪ್ರಾಕ್ಟೀಸ್ ಮಾಡೋಣ. ಯಾವ ರೀತಿ ಬಂದಿರ್ತಾವ, ಏನ ಗಡಿಯಾರದ ದಿಕ್ಕಿನ ಮೇಲೆ ಪ್ರಶ್ನೆಗಳು ಬಂದಿರ್ತಾವ, ಹೌದಾ, ಸ್ಥಾನದ ಆಧಾರದ ಮೇಲೆ ಪ್ರಶ್ನೆಗಳು ಬಂದಿರ್ತಾವ, ಅಥವಾ ಬದಿಯ ಆಧಾರದ ಮೇಲೆ ಪ್ರಶ್ನೆಗಳು ಬಂದಿರ್ತಾವ, ಅಥವಾ ಗಾತ್ರದ ಆಧಾರದ ಮೇಲೆ ಪ್ರಶ್ನೆಗಳು ಬಂದಿರ್ತಾವ ಅಂತ ಏನ್ ಮಾಡೋಣ, ನಾವು ನೀವು ಕೂಡ ಡಿಸ್ಕಷನ್ ಮಾಡೋಣ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ 2 ಬದಿಯನ್ನ ಕೊಟ್ಟಾರ, 2 ವೃತ್ತವನ್ನ ಕೊಟ್ಟಾರ ತುಂಬಿದ್. ಹೌದಾ, ಇಲ್ಲಿ ಏನಾಗಿದೆ ನೋಡ್ರಿ, ಈ ರೀತಿ ಒಂದು ಬದಿ ಏನಾಗಿದೆ ಜಾಸ್ತಿ ಆಗಿದೆ, 3 ಆಗಿದೆ, ಇಲ್ಲಿ 4 ಆಗಿದೆ. ಹೌದಾ, ಇಲ್ಲಿ 4 ವೃತ್ತಗಳದಾವ. ಹಂಗಿದ್ರ ಇಲ್ಲಿ 5 ಬದಿಯ ಚಿತ್ರ, 5 ಒಳಗಡೆ ತುಂಬಿದ ವೃತ್ತಗಳನ್ನ ನಾವು ಕಂಡುಹಿಡಿಬೇಕು. ಹಾಗಾದ್ರೆ ಎಲ್ಲಿದೆ ನೋಡ್ರಿ, ಇಲ್ಲಿ 1 ಬದಿ, 2 ಬದಿ, 3, 4, 5 ಬದಿ ಚಿತ್ರದ, ಆದರೆ ಒಳಗೆ ವೃತ್ತಗಳ ಆರದವ, ಒಂದೇ ಆಯ್ಕೆ ಆಗುದಿಲ್ಲ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಬಿ ಇಸ್ ರೈಟ್ ಆನ್ಸರ್. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 2 ಇದ್ದಿದ್ದು ಇಲ್ಲಿ 3 ಆಗ್ಯದ, 3 ಇದ್ದಿದ್ದು 4 ಆಗ್ಯದ, 4 ಇದ್ದಿದ್ದು ಎಷ್ಟಾಗ್ಬೇಕ್ರಿ, 5 ಆಗ್ಬೇಕು. ಎಷ್ಟಾಗ್ಬೇಕ್ರಿ, 5 ಆಗ್ಬೇಕಾಗ್ತದ. ಈ ರೀತಿ ಚಿತ್ರ ಬಂದದ. ಈ ರೀತಿ ಚಿತ್ರದೊಳಗ ನಮಗ 5 ಡಾಟ್ಗಳಾದ್ರ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ, ಬಿ ಇಸ್ ರೈಟ್ ಆನ್ಸರ್ ಆಗ್ತದ. ಈ ರೀತಿ ನಾವ್ ಏನ್ ಮಾಡ್ಬೇಕ್ರಿ, ಆ ಒಂದು ಚಿತ್ರಗಳನ್ನ ಬಿಡಿಸುವಾಗ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಾಗಿದೆ ನೋಡ್ರಿ, ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ತೀರಿ ನೀವು ನೋಡ್ರಿ. ಇಲ್ಲಿ ಏನಾಗಿದೆ ಅಂದ್ರ ಗಡಿಯಾರದ ವಿರುದ್ಧ ದಿಕ್ಕಿಗೆ, ಹೌದಾ, ಏನಾಗಿದೆ ಚಿತ್ರ ತಿರುಗ್ಯದ, ಈ ರೀತಿ ಬಂದದ, ಬಣ್ಣ ಫಿಲ್ ಮಾಡಿದ. ಹೌದಾ, ಕರೆಕ್ಟ್ ಆಗ್ತದ. ಅಥವಾ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದ್ ನಿಮಿಷ ನೋಡ್ರಿ, ಇಲ್ಲೊಂದು ಪ್ರಶ್ನೆಗೆ ಯಾವ ರೀತಿ ಉತ್ತರ ನೀಡ್ತೀವಿ ನೋಡ್ರಿ. ಬಣ್ಣ ತುಂಬಿದ ಪ್ರಶ್ನೆ ಇದೇ ಹೇಳಿದ್ಲ, ಗಾತ್ರ ಮತ್ತು ಬಣ್ಣ ತುಂಬಿದ್ರ ಮ್ಯಾಗ ಏನಾಗ್ತದ ಪ್ರಶ್ನೆಗಳು ಬರ್ತಾವ ಅಂತ ಹೇಳಿ. ಹಾಗಿದ್ರೆ ಇದೇನಾಗಿದ್ರಿ, ಈ ಕಡೆ 90 ಡಿಗ್ರಿ ಏನಾಗಿದೆ, ಆ ಒಂದು ತ್ರಿಭುಜ ತಿರುಗ್ಯದ. ಹಾಗಾದ್ರೆ ಅದು ಬಣ್ಣವನ್ನ ಫಿಲ್ ಮಾಡಿದಾರ. ಈ ರೀತಿ ಏನಾಗಿದೆ, ಮೂರನೇ ಚಿತ್ರದೊಳಗ ಮತ್ತೆ 90 ಡಿಗ್ರಿ ತಿರುಗ್ಯದ, ಇಲ್ಲಿ ಬಣ್ಣವನ್ನ ಏನ್ ಮಾಡಿಲ್ರಿ, ಫಿಲ್ ಮಾಡಿಲ್ಲ. ಹಾಗಾದ್ರೆ ನಮಗೆ ಏನಾಗ್ತದಪ್ಪ ಅಂತಂದ್ರೆ ಈ ರೀತಿ ತಿರುಗಿದ ಚಿತ್ರ ಇರಬೇಕು, ಇದ್ರ ಜೊತೆ ಏನಾಗಿರ್ಬೇಕ್ರಿ, ಬಣ್ಣವನ್ನ ತುಂಬಿದ ಚಿತ್ರವಾಗಿರ್ಬೇಕು. ನೋಡ್ರಿ, ಬಹಳ ಈಜಿ ಇರ್ತಾವ. ಹೌದಾ, ಈ ರೀತಿ ಯಾವ್ದಾದ್ರಿ, ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. ನೋಡ್ರಿ, ಇದು ಏನಾಗಿದ್ರಿ, 90 ಡಿಗ್ರಿ ತಿರುಗ್ಯದ, ಆಮೇಲೆ ಬಣ್ಣವನ್ನ ತುಂಬಿದಾರ. ಒಂದು ತ್ರಿಭುಜಕ್ಕೆ ಬಣ್ಣ ತುಂಬಿದಾರ, ಆಮೇಲೆ 90 ಡಿಗ್ರಿ ತಿರುಗಿದೆ, ಅಂದ್ರೆ ಗಡಿಯಾರದ ದಿಕ್ಕು. ಹೌದಾ, ಕ್ಲಾಕ್ ವೈಸ್ ಅಂತ ಹೇಳಿ ಕರಿತೀವಿ. ಮತ್ತೆ ಏನ್ ಮಾಡ್ಯಾರ, ನೆಕ್ಸ್ಟ್ ಮೂರನೇ ಚಿತ್ರದೊಳಗ ಮತ್ತೆ 90 ಡಿಗ್ರಿ ತಿರುಗ್ಯದ, ಅಥವಾ ಗಡಿಯಾರ ದಿಕ್ಕಿನೊಳಗೆ ತಿರುಗ್ಯದ, ಇಲ್ಲಿ ಬಣ್ಣವನ್ನು ತುಂಬಿಲ್ಲ. ಹಾಗಾದ್ರೆ ನಮಗ ಪ್ರಶ್ನೆಯಲ್ಲಿ ಉತ್ತರ ಯಾವ ರೀತಿ ಕಂಡುಹಿಡಿಯಬೇಕಂದ್ರ, ಇಲ್ಲಿಯೂ 90 ಡಿಗ್ರಿ ಏನಾಗಿದೆ ಚಿತ್ರ ತಿರುಗ್ಯದ, ಇಲ್ಲಿ ಬಣ್ಣವನ್ನು ತುಂಬಿರ್ಬೇಕು. ಅಂತ ಚಿತ್ರ ಯಾವ್ದಾಗ್ತದ್ರಿ, ಇಲ್ಲಿ ಬಿ ಆಗ್ತದ. ಓಕೆ, ಅರ್ಥ ಆಯ್ತಾ ಎಲ್ಲರಿಗೂ? ಎಸ್. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ರೀತಿ ಪ್ರಶ್ನೆಗೆ ಮೂರನೇ ಪ್ರಶ್ನೆಯನ್ನು ನಾವು ನೋಡೋಣ. ಮೂರನೇ ಪ್ರಶ್ನೆ ಒಳಗೆ ಏನಾಗಿದೆ ಅಂದ್ರ, ಇಲ್ಲಿ ಚಿತ್ರ ಗಡಿಯಾರದ ದಿಕ್ಕಿಗೆ ತಿರುಗ್ಯದ, ಕ್ಲಾಕ್ ವೈಸ್. ನೋಡ್ರಿ, ಇಲ್ಲಿ ಇರ್ತಕ್ಕಂತ ಒಂದು ಚೌಕ ಇಲ್ಲಿ ಬಂದದ, ವೃತ್ತ ಇಲ್ಲಿ ಬಂದದ. ನೋಡ್ರಿ, ಈ ರೀತಿ ಆಗ್ಯದ. ಆಮೇಲೆ ವೃತ್ತ ಇಲ್ಲಿ ಬಂದದ, ಚೌಕ ಇಲ್ಲಿ ಬಂದದ, ಈ ರೀತಿ ಆಗ್ಯದ. ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟು ಡಿಗ್ರಿ ತಿರುಗ್ತಾ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಎಷ್ಟು ಡಿಗ್ರಿ ತಿರುಗ್ಯದ್ರಿ, 90 ಡಿಗ್ರಿ ತಿರುಗ್ಯದ. ಹಾಗಾದ್ರೆ ನಮಗೆ ಚೌಕ ಇಲ್ಲಿ ಬರ್ತದ, ವೃತ್ತ ಇಲ್ಲಿ ಬರ್ತದ. ಈ ರೀತಿ ಯಾವ್ದಪ್ಪ ಅಂತಂದ್ರೆ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅಂತಂದ್ರೆ ಆಪ್ಷನ್ ಸಿ ಒಳಗದ.
ನಮ್ಗೆ ಏನಾಗ್ತದೆ ಉತ್ತರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತದ. ಯಾಕಂತಂದ್ರೆ ನಮ್ಗೆ ಏನಾಗಿರ್ಬೇಕ್ರಿ ಚೌಕ ಸಾರಿ ಇಲ್ಲಿ ಏನಾಗಿರ್ಬೇಕ್ರಿ ಚೌಕ ಇಲ್ಲಿ ಆಗಿರ್ಬೇಕು, ವೃತ್ತ ಇಲ್ಲಿ ಬಂದಿರಬೇಕು. ಹಾಗಿದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ ಸಿ ಇಸ್ ರೈಟ್ ಆನ್ಸರ್ ಆಗ್ತದ. ಯಾಕಂತಂದ್ರೆ ಈ ಚಿತ್ರದೊಳಗೆ ಏನಾಗ್ಯದ ಗಡಿಯಾರದ ದಿಕ್ಕು ತಿರುಗ್ಯದ ಮತ್ತು ಆ ತಿರುಗಿರ್ತಕ್ಕಂತ ಒಂದು ಆ ಚಿತ್ರಗಳು 90 ಡಿಗ್ರಿ ಒಳಗೆ ಏನಾಗ್ಯದಪ್ಪ ಅಂತಂದ್ರೆ ವೃತ್ತವನ್ನ ತಿರುಗಿದದ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ, ಇಲ್ಲಿ ಎಷ್ಟು ಈಜಿ ಇದೆ ನೋಡ್ರಿ. ಒಂದು ಬಾಣ ಚಿಹ್ನೆ ಇದೆ, ಇಲ್ಲಿ ಬಂದು 2 ಬಾಣ ಚಿಹ್ನೆ ಆಗಿದೆ, ಇಲ್ಲಿ 3 ಆಗಿದೆ. ಜಸ್ಟ್ ಇನ್ನೇನಾಗಿರ್ಬೇಕು 4 ಬಾಣದ ಚಿಹ್ನೆ ಇದ್ದಿರ್ತಕ್ಕಂಥ ಚಿತ್ರವನ್ನು ನಾವು ಹುಡುಕಿದ್ರೆ ನಮ್ಮ ಉತ್ತರ ಏನಾಗ್ತದೆ ಸರಿ ಆಗ್ತದ. ನಮ್ಮ ಉತ್ತರ ಯಾವ್ದು ರೈಟ್ ಆನ್ಸರ್ ಈಸ್ ರೈಟ್ ಆನ್ಸರ್. ಬಹಳ ಈಜಿ ಆಗ್ತದೆ ಇದು. ಸಂಖ್ಯೆಗಳಾದ್ರ ಮೇಲೆ ಒಂದು ಬಣ್ಣದ ಚಿತ್ರ ಇಲ್ಲಿ ನೋಡ್ರಿ 2, ಆಮೇಲೆ ಇಲ್ಲಿ 3, ಜಸ್ಟ್ ಏನಾಗಬೇಕು 4 ಬಾಣದ ಗುರುತುಗಳನ್ನ ಇದಿರ್ತಕ್ಕಂಥ ಚಿತ್ರವನ್ನು ಹುಡುಕಿದ್ರೆ ನಮ್ಗೆ ಈಜಿ ಆಗ್ತದ ನೋಡ್ರಿ. ಇದು ಏನಾಗ್ತದ್ರಿ ಸಂಖ್ಯೆಗಳ ಆಧಾರದ ಮೇಲೆ ಏನಾಯ್ತು ನಮಗೆ ಚಿತ್ರ ಬಂತು. ಮುಂದಿನ ಚಿತ್ರ ನೋಡ್ರಿ, ಎಸ್ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ ರೀ ಗಡಿಯಾರದ ದಿಕ್ಕು ನೋಡ್ರಿ. ಇರ್ತಕ್ಕಂಥ ಚಿತ್ರ ಈ ರೀತಿ ತಿರುಗಿ ಇಲ್ಲಿ ಬಂದದ, ಆಮೇಲೆ ಈ ಚಿತ್ರ ಈ ರೀತಿ ತಿರುಗಿ ಇಲ್ಲಾಗ್ಯದ. ಈ ಚಿತ್ರ ಏನಾಗಿರ್ಬೇಕ್ರಿ ಈ ರೀತಿ ತಿರುಗಿರ್ಬೇಕು. ನಮ್ಮ ಪ್ರಶ್ನೆಗೆ ಏನಾಗಿರ್ಬೇಕ್ರಿ ಉತ್ತರ ಈ ರೀತಿ ಆಗಿರ್ಬೇಕು. ಹಾಗಾದ್ರೆ ಈ ರೀತಿ ತಿರುಗಿರ್ತಕ್ಕಂಥ ಚಿತ್ರ ಎಲ್ಲದರಿ ಎಸ್ ಆಪ್ಷನ್ ಸಿ ಒಳಗದ. ಬಹಳ ಈಜಿ ಆಗಿರ್ತಾವ, ಬಹಳ ಸಿಂಪಲ್ ಆಗಿ ಏನ್ ಮಾಡ್ಬೇಕ್ರಿ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಹೌದಾ, ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ರ ಬಹಳ ಈಜಿಯಾಗಿ ಏನಾಗ್ತದ ನಿಮ್ಗೆ ಉತ್ತರಗಳ ಸಿಗ್ತದ. ಎಸ್ ನೋಡ್ರಿ ನೆಕ್ಸ್ಟ್ 6ನೇ ಪ್ರಶ್ನೆಯನ್ನ ನೋಡ್ರಿ. ಈ 6ನೇ ಪ್ರಶ್ನೆದೊಳಗ ಒಂದು ತ್ರಿಭುಜನ ಕೊಟ್ಟಾರ, 2 ಬದಿಗಳ ಒಂದು ರೇಖೆಗಳನ್ನ ಕೊಟ್ಟಾರ. ಇಲ್ಲಿ ಏನಾಗ್ಯದ ಈ ತ್ರಿಭುಜ 90 ಡಿಗ್ರಿ ತಿರುಗ್ಯದ, ಒಂದು ರೇಖೆ ಜಾಸ್ತಿ ಆಗ್ಯದ. ಹೇಗಿದೆ ನೋಡೋಣ. ನೋಡ್ರಿ ಒಂದು ತ್ರಿಭುಜ ಐತಿ, ಇಲ್ಲಿ ಏನಾಗ್ಯದ 1 2 ರೇಖೆ ಇದಾವ. ಇದೇನಾಗ್ಯದ 90 ಡಿಗ್ರಿ ತಿರುಗ್ಯದ. ಇದು ಸ್ಪಷ್ಟವಾಗಿ ನೋಡ್ತಿರ್ಬೇಕು ಗಡಿಯಾರ ದಿಕ್ಕ. ಆಮೇಲೆ ಏನಾಗಿದೆ ಇಲ್ಲಿ 1 2 3 ಎಷ್ಟು ಚಿತ್ರಗಳಾಗ್ಯಾವ್ರಿ 3 ರೇಖೆಗಳು ಬಂದಾವ, ಒಂದು ತ್ರಿಭುಜ ಆಗಿದೆ. ಮತ್ತೇನಾಗ್ಯದ್ರಿ ಇದು ಮತ್ತೆ 90 ಡಿಗ್ರಿ ತಿರುಗ್ಯದ. ಎಸ್ 90 ಡಿಗ್ರಿ ತಿರುಗ್ಯದ. ಇಲ್ಲಿ ಏನಾಗಿದೆ ನೋಡ್ರಿ, ಇಲ್ಲಿ 2 ಬದಿ ಇದ್ದು 1 2 3 ಅದು. ಇಲ್ಲಿ ಎಷ್ಟಾಗ್ಯಾರಿ 1 2 3 4 ಆಗ್ಯಾವ. ಹಾಗಾದ್ರೆ ಇನ್ನು ಮುಂದೆ ಎಷ್ಟಾಗಬೇಕು 5 ಬದಿಗಳಾಗಬೇಕು. ಹಾಗಾದ್ರೆ ಇದು 90 ಡಿಗ್ರಿ ತಿರುಗಿದ್ರೆ ಈ ರೀತಿ ಒಂದು ತ್ರಿಭುಜವನ್ನ ನೀವೇನ್ ಮಾಡ್ಬೇಕ್ರಿ ಈ ರೀತಿ ಮಾಡಿದಾಗ ಇಲ್ಲಿ ಏನಾಗ್ತದ ಅಂತಂದ್ರ ಇಲ್ಲಿ ನೋಡ್ರಿ ಇಲ್ಲಿ ಅದ ಉತ್ತರ. ಯಾಕಂದ್ರೆ 1 2 3 ಇದೆ, ಇಲ್ಲಿ 1 2 3 4 5 ಹೌದಾ. ಇಲ್ಲಿ 4 ಬದಿಗಳದಾವ. ಎಸ್ ಸಾರಿ ಇಲ್ಲಿ 5 ಬದಿಗಳದಾವ, ಇಲ್ಲಿ 4 ಬದಿಗಳದಾವ, ಇಲ್ಲಿ 3 ಬದಿಗಳದಾವ, ಇಲ್ಲಿ 2 ಬದಿಗಳದಾವ. ಹಾಗಾದ್ರೆ ಇಲ್ಲಿ 2 ಇಲ್ಲಿ 3 ಇಲ್ಲಿ 4 ಆದ್ರೆ ಇಲ್ಲಿ ಎಷ್ಟು ಆಗ್ಬೇಕ್ರಿ 5 ಆಗ್ಬೇಕು. 5 ಬದಿಗಳನ್ನ ಹೊಂದಿರತಕ್ಕಂತ ಚಿತ್ರ ಯಾವ್ದದಪ್ಪ ಅಂತಂದ್ರೆ ಇಲ್ಲಿ ನಮ್ಗ ಸಿ ಅದ. ಹಾಗಾದ್ರೆ ಇಲ್ಲಿಯೂ ಸಿ ಇಲ್ಲಿಯೂ 5 ಬದಿಗಳದವ್ರಲ್ಲ ಹೆಂಗ್ರಿ ಅಂತಂದ್ರ ಇದು ಏನಾಗ್ಯದ್ರಿ ಗಡಿಯಾರದ ದಿಕ್ಕಿಗೆ ತಿರುಗ್ಯದ. ಹಾಗಾದ್ರೆ ನಮಗೇನಾಗ್ತದ ಚಿತ್ರ ಈ ರೀತಿ ಯಾವ ಚಿತ್ರವನ್ನು ಹೊಂದಿದೆಯಪ್ಪ ಅಂತಂದ್ರೆ ಆಪ್ಷನ್ ಸಿ ಆಗ್ಯದ. ಎಸ್ ಮುಂದಿನ ಚಿತ್ರ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗ್ಯದ ರೀ ಗಡಿಯಾರದ ದಿಕ್ಕಿಗೆ ಏನಾಗ್ಯದಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಚಿತ್ರಗಳು ಸ್ಥಾನಗಳನ್ನ ಬದಲಾವಣೆ ಮಾಡ್ಕೊಂಡವ. ಸ್ಥಾನಗಳನ್ನ ಹೆಂಗೆ ಬದಲಾವಣೆ ಮಾಡ್ಕೊಂಡ ನೋಡ್ರಿ. ಇರ್ತಕ್ಕಂಥ ಇಂಟು ಏನಾಗ್ಯದ ಇಲ್ಲಿದ ಹೌದಾ. ಎಷ್ಟು ಡಿಗ್ರಿ ಬಂದದ್ರಿ ಮತ್ತು ಇದು 45 ಡಿಗ್ರಿ. ಎಷ್ಟ್ರಿ 45 ಡಿಗ್ರಿ ಅದ. ಮತ್ತೆ ಇಲ್ಲಿರ್ತಕ್ಕಂಥ ಚಿತ್ರ ಇಲ್ಲಿ ಬಂದದ, ಇಲ್ಲಿರ್ತಕ್ಕಂಥ ಚಿತ್ರ ಇಂಟು ಇಲ್ಲಿ ಬರ್ಬೇಕು. ಈ ಒಂದು ವೃತ್ತದೊಳಗ ನಮಗೆ ಏನಾಗಿರ್ಬೇಕಂದ್ರ ಇಂಟು ಇಲ್ಲಿ ಬಂದಿರ್ಬೇಕು, ವೃತ್ತ ಇಲ್ಲಿ ಬಂದಿರ್ಬೇಕು, ತ್ರಿಭುಜ ಇಲ್ಲಿ ಬಂದಿರ್ಬೇಕು. ಇಂತಹ ಚಿತ್ರ ಎಲ್ಲೈತೆ ನಾವು ಹುಡುಕಾಡ್ಬೇಕಾದ್ರ ಆಪ್ಷನ್ಸ್ ಎಲ್ಲದರಿ ಆಪ್ಷನ್ಸ್ ಡಿ ಇಸ್ ರೈಟ್ ಆನ್ಸರ್. ಯಾವ್ದ್ರಿ ಆಪ್ಷನ್ಸ್ ಡಿ ಇಸ್ ರೈಟ್ ಆನ್ಸರ್. ನೋಡ್ರಿ ಯಾವ ರೀತಿ ಏನಾಗಿದೆಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಚಿತ್ರಗಳು ಸ್ಥಾನಗಳನ್ನ ಯಾವ ರೀತಿ ಬದಲಾವಣೆ ಮಾಡ್ಕೊಂಡವ. ಒಂದು ಸ್ಥಾನದಿಂದ ಒಂದು ಸ್ಥಾನಕ್ಕೆ ಏನಾಗ್ಯಾವ್ರಿ ಚಿತ್ರಗಳು ಬದಲಾವಣೆ ಆಗಿದ್ರಿಂದ ನಮಗೆ ಆಯ್ಕೆ ಏನಾಗ್ತದ ಇದು ಡಿ ಆಗ್ತದ. ಓಕೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನದ ನೋಡ್ರಿ, ನೋಡ್ಬೇಕು ಬೇಗ ಆನ್ಸರ್ ಮಾಡ್ತೀರಾ ನೋಡೋಣ ಯಾರು ಆನ್ಸರ್ ಮಾಡ್ತೀರಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಓಕೆ ನೋಡ್ರಿ, ಇಲ್ಲಿ ಏನಾಗಿದೆ ಒಂದು ಚಿತ್ರ ಎಸ್ ಇಲ್ಲಿ ಅದ. ಎಸ್ ಅದೇನಾಗಿದೆ ರೀ 45 45 45 135 ಡಿಗ್ರಿ. ಎಷ್ಟು ಡಿಗ್ರಿ ಆಗಿದೆ ರೀ 135 ಡಿಗ್ರಿ. ಇಲ್ಲಿ ನೋಡ್ರಿ 45 45 45 145 ಡಿಗ್ರಿಗೆ ಇಲ್ಲೊಂದು ಚಿತ್ರ ಬಂದದ. ಹಾಗಿದ್ರೆ ಮುಂದಿನ ಚಿತ್ರ ನೋಡ್ರಿ 45 45 45 ಇಲ್ಲಿ ಯಾವ್ದು ಚಿತ್ರ ಬಂದದ ಅಂತ ಹೇಳಿ ಉತ್ತರವನ್ನು ನೋಡಿದಾಗ ಯಾವ್ದಾಗ್ತದ ರೀ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್ ಆಗ್ತದ. ಯಾಕೆ ರೈಟ್ ಆನ್ಸರ್ ಅಂದ್ರ ರೀ ಇದು ಚಿತ್ರ ಬಂದದ, ಇದು ಚಿತ್ರ ಬಂದದ, ಇದು ಚಿತ್ರ ಬಂದದ ಹೌದಾ. ಇಲ್ಲಿ ಏನಾಗಿದೆ ಎಸ್ ಅದ, ಇಲ್ಲಿ ವೃತ್ತ ಅದ, ಇಲ್ಲಿ ಇಸ್ಕೊಲ್ಟ್ ಅದ. ಹಾಗಿದ್ರೆ ನಮ್ಗೆ ಏನ್ ಮಾಡ್ಬೇಕಂದ್ರ ಮುಂದಿನ ಚಿತ್ರ ಚೌಕ ಅನ್ನೋದು ಡೈರೆಕ್ಟ್ ಆಗಿ ಉತ್ತರ ಸಿಗ್ತದ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ಸಂಖ್ಯೆ 9ನೇ ಪ್ರಶ್ನೆ ಏನಾಗಿದೆ ಸಂಖ್ಯೆಗಳ ಆಧಾರದ ಮೇಲೆ ಏನಾಗಿದೆ ರೀ ನಮಗ ಒಂದು ಚಿತ್ರ ಬಂದದ. ಇಲ್ಲಿ ಏನಾಗ್ತದ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲೂ ಆಗಿರ್ಬೋದು, ಇಲ್ಲಿ ಇಳಿಕೆ ಕ್ರಮದಲ್ಲಿ ಆಗಿರ್ಬೋದು. ಹಾಗಾದ್ರೆ ಹೆಂಗ್ ನೋಡ್ರಿ, ಇಲ್ಲಿ ನೋಡ್ರಿ 1 2 3 4 5 6 7 8 9 ಎಸ್ ಎಷ್ಟು ಸ್ಟಾರ್ಗಳದಾವ್ರಿ ಇಲ್ಲಿ 9 ಸ್ಟಾರ್ಗಳದಾವ. ಇಲ್ಲಿ ನೋಡ್ರಿ 1 2 3 4 5 6 7 ಇಲ್ಲಿ ಎಷ್ಟು ಅದಾವ್ರಿ 7 ಅದಾವ. ಇಲ್ಲಿ ನೋಡ್ರಿ 1 2 3 4 5 ಇಲ್ಲಿ ಎಷ್ಟು ಅದಾವ್ರಿ 5 ಅದಾವ. ಹಾಗಾದ್ರ ನಮಗೇನಾಗಿರ್ಬೇಕಂತಂದ್ರ ಇಲ್ಲಿ
9ದ 7ದ ಮತ್ತು 5ದ ಡಿಫ್ರೆನ್ಸ್ ಎಷ್ಟದ ರೀ? 2 ಚಿತ್ರಗಳು ಬಂದಾವ. ಹಾಗಾದ್ರೆ ಇಲ್ಲಿ 5 ಅದ ಅಂದ್ರೆ ಇಲ್ಲಿ ಏನಾಗಿರ್ಬೇಕು ನಮಗೆ ಸ್ಟಾರ್ ಎಷ್ಟು ಬಂದಿರ್ಬೇಕ್ರಿ? ಜಸ್ಟ್ 3 ಸ್ಟಾರ್ ಬಂದಿರಬೇಕು. ಎಷ್ಟು ಬಂದಿರ್ಬೇಕ್ರಿ? 3 ಸ್ಟಾರ್ ಬಂದಿರಬೇಕು. ಯಾವ್ದದರಿ? ಆಪ್ಷನ್ ಇಸ್ ಬಿ ರೈಟ್ ಆನ್ಸರ್. ನೋಡ್ರಿ ಇದೀಗ ಚಿತ್ರಗಳು ಏರಿಕೆ ಕ್ರಮದಲ್ಲಿ ನಾವು ಏನ್ ಮಾಡಿದ್ವಿ? ಸಂಖ್ಯೆಗಳ ಆಧಾರ ಮೇಲೆ ನೋಡಿದ್ವಿ, ಬದಿಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದ್ವಿ. ಈಗ ಏನ್ ನೋಡಿದಪ್ಪ ಅಂತಂದ್ರ ಆ ಒಂದು ಚಿತ್ರಗಳ ಸಂಖ್ಯೆಗಳ ಇಳಿಕೆ ಕ್ರಮದಲ್ಲಿ ನಾವು ನೋಡಿದ್ವಿ. ಈ ರೀತಿ ಚಿತ್ರಗಳ ಸಾಲ ನಮ್ಗೆ ಏನ್ ಮಾಡ್ಬೋದು? ಬರಬಹುದು. ಇಲ್ಲಿ ಡಿಫ್ರೆನ್ಸ್ ಏನದರಿ? ಇಲ್ಲೂ 2 ಅದ, ಇಲ್ಲೂ 2 ಅದ, ಇಲ್ಲೂ 2 ಅದ. ಹಾಗಾದ್ರೆ ನಮ್ಮ ಆಯ್ಕೆ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಾಗಿದೆ ನೋಡ್ರಿ, ಇಲ್ಲಿ ಇಳಿಕೆ ಕ್ರಮದ ಇಲ್ಲಿ ಇಳಿಕೆ ಕ್ರಮ ಆಗಿದೆ. ಹೌದಾ? 10ನೇ ಪ್ರಶ್ನೆ ಏನಾಗ್ಯದ ರೀ? ಏರಿಕೆ ಕ್ರಮದೊಳಗಾಗಿದೆ. ನೋಡಿ 1 ವೃತ್ತದ, ಇಲ್ಲಿ 2 ಆಗ್ಯದ, ಇಲ್ಲಿ 3 ಆಗ್ಯದ. ಇಲ್ಲಿ ನಮಗೆ ಏನಾಗಬೇಕಪ್ಪ ಅಂತಂದ್ರೆ ಈ ರೀತಿ ವೃತ್ತ ಬಂದ ಇಲ್ಲಿ ನಮಗ ಒಂದು ಚೌಕ ವೃತ್ತ ಆಗಿರಬೇಕು. ಎಸ್, ಈ ರೀತಿ ಚಿತ್ರ ಯಾವ್ದದ ನೋಡ್ರಿ? ಯಾವ್ದದ ರೀ? ಎಸ್, ಆಪ್ಷನ್ ಇಸ್ ಬಿ ಇಸ್ ರೈಟ್ ಆನ್ಸರ್. ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. ನಮ್ಮ ಪ್ರಶ್ನೆಗೆ ಉತ್ತರ ಏನ್ರಿ? ಬಿ ಇಸ್ ರೈಟ್ ಆನ್ಸರ್. ಇಲ್ಲಿ ಏನಾಯ್ತು? ಇಳಿಕೆ ಕ್ರಮ ಆಯ್ತು. ಇಲ್ಲಿ ಏನಾಯ್ತು? ಏರಿಕೆ ಕ್ರಮಗಳಾಯ್ತು. ಓಕೆನಾ? ಎಸ್ ವಿದ್ಯಾರ್ಥಿಗಳೇ, 11ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಏನಾಗಿದೆ ಅಂದ್ರೆ ಬಾಣದ ಚಿಹ್ನೆಗಳ ಮೇಲೆ ಚಿತ್ರಗಳನ್ನ ಕೊಟ್ಟಿದ್ದಾರ. ಇಲ್ಲಿ ಏನಾಗಿದೆ? 1 2, ಇಲ್ಲಿ 1 ಅದ, ಇಲ್ಲಿ 2 ಬಾಣ ಚಿಹ್ನೆ ಅದ, ಇಲ್ಲಿ 3 ಬಾಣ ಚಿಹ್ನೆ ಅದ, ಇಲ್ಲಿ 4 ಬಾಣದ ಚಿಹ್ನೆಯ ಚಿತ್ರಗಳನ್ನ ಕಂಡುಹಿಡಿದ್ರ ನಿಮ್ಮ ಪ್ರಶ್ನೆಗೆ ಉತ್ತರ ಸರಳವಾಗಿ ಸಿಗ್ತದ. ಹಾಗಿದ್ರೆ ಯಾವ್ದಾಗ್ತದ ಅಂತೇಳಿ ನಾವು ಅಬ್ಸರ್ವೇಷನ್ ಮಾಡ್ಬೇಕು. ಆಪ್ಷನ್ಸ್ ಡಿ ಆಗ್ತದ. ಇಲ್ಲಿ ನೀವು ಕೇಳ್ಬೋದು, ಸರ್ ಇಲ್ಲೂ 4 ಅದಾವ ಅಂತ ಹೇಳಿ. ನೋಡ್ರಿ, ಒಂದು ಬಾಣ ಚಿಹ್ನೆ ಈ ದಿಕ್ಕನ್ನ ಪ್ರಶ್ನಿಸದ, 2ನೇ ಬಾಣ ಚಿಹ್ನೆ ಈ ದಿಕ್ಕನ್ನ ಪ್ರಶ್ನಿಸದ, 3ನೇ ಬಾಣ ಚಿಹ್ನೆ ಈ ದಿಕ್ಕದ. ನೋಡ್ರಿ ಇಲ್ಲಿ ಏನಾಗಿದಪ್ಪ ಅಂತಂದ್ರೆ ನೆಕ್ಸ್ಟ್ ನಮಗ ಈ ದಿಕ್ಕಿನ ಬಾಣದ ಚಿಹ್ನೆ ಇದ್ದಿದ್ದ 4 ಚಿತ್ರಗಳು ನೋಡಬೇಕು. 2 ಬಾಣದ ದಿಕ್ಕು ಈ ಕಡೆ ಸೂಚಿಸಿದ್ರೆ, ಇಲ್ಲಿ 2 ಬಾಣದ ಗುರುತು ಈ ಕಡೆ ದಿಕ್ಕನ್ನ ಸೂಚಿಸಿದ್ರೆ ಇಲ್ಲಿ ಏನಾಗ್ತದ? ಇಲ್ಲಿ 2 ಬಾಣದ ಚಿಹ್ನೆ ಅದೇ ರೀತಿ ಸಂಖ್ಯೆಗಳು ಹೊಂದಿದ, ಇಲ್ಲಿ 2 ಬಾಣದ ಚಿಹ್ನೆ ಅದೇ ರೀತಿ ದಿಕ್ಕು ಸಹ ಹೊಂದಿದ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಆನ್ಸರ್ ಏನಾಗ್ತದ? ಡಿ ಇಸ್ ರೈಟ್ ಆನ್ಸರ್ ಆಗ್ತದ. ಎಸ್, ಕೊನೆಯ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. 12ನೇ ಪ್ರಶ್ನೆಯನ್ನ ಸ್ವಲ್ಪ ನೀವೇನ್ ಮಾಡ್ಬೇಕು? ಥಿಂಕ್ ಮಾಡ್ಬೇಕಾಗ್ತದ. ಇಲ್ಲಿ ನೋಡ್ರಿ ಏನಾಗಿದೆ ಅಂತಂದ್ರೆ ಈ ರೀತಿ ಚಿತ್ರಗಳು ಬಂದದ. ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ ನಮಗೇನಾಗಬೇಕು? ಜಸ್ಟ್ ಈ ರೀತಿ ಚಿತ್ರಗಳು. ಹಂಗ ಅಂತಂದ್ರೆ ಇಲ್ಲಿ ನಾವು ಏನ್ ಮಾಡಿರ್ಬೇಕಪ್ಪ ಅಂತಂದ್ರೆ 1 2 3 4 ಚುಕ್ಕಿಗಳನ್ನ ಹೊಂದಿರತಕ್ಕಂತ ಚಿತ್ರವನ್ನ ಕಂಡುಹಿಡಿಬೇಕು ನಾವಿಲ್ಲಿ. ಎಸ್, 1 2 3 4 ನಮ್ಮ ಪ್ರಶ್ನೆಗೆ ಉತ್ತರ ಬಿ ಆಗ್ತದ. ಯಾಕಂತಂದ್ರೆ 1 2 3 4 ಅದ. ಆದರೆ ಈ ರೀತಿ ಏನಪ್ಪಾ ಅಂತ ನಮ್ಮ ಚಿತ್ರವನ್ನ ತೋರುವುದರಿಂದ ಇದು ಆಗೋದಿಲ್ಲ, ಇದು ಆಗೋದಿಲ್ಲ, ನಮ್ಗೆ ಏನಾಗ್ತದ? ಇದು ಆಗೋದಿಲ್ಲ. ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ ರೀ? ಇದು ಬಿ ಇಸ್ ರೈಟ್ ಆನ್ಸರ್ ಆಗ್ತದ. ಈ ರೀತಿ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿರ್ತಾವ. ಅವಾಗ ನೀವೇನ್ ಮಾಡ್ಬೇಕ್ರಿ? ಆ ಒಂದು ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಂದ್ರ ಬಹಳ ಈಸಿಯಾಗಿ ನೀವು ಬಿಡಿಸ್ತೀರಿ. ಹೌದಾ? 10 ನಿಮಿಷ ತೆಗೆದುಕೊಂಡಿರ್ತಕ್ಕಂಥ ಸಮಯವನ್ನ ನೀವೇನ್ ಮಾಡ್ಬೋದು? 5 ನಿಮಿಷದಲ್ಲಿ ನೀವು ಪ್ರಶ್ನೆಗೆ ಉತ್ತರವನ್ನು ಕೊಡುವಂಗ ನೀವು ತಯಾರಾಗಬೇಕಾದ್ರೆ ಮೊದಲು ನೀವು ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಅದರ ಜೊತೆಗೆ ಏನ್ ಮಾಡ್ಬೇಕ್ರಿ? ಆ ರೂಲ್ಸ್ಗಳನ್ನ, ನಿಯಮಗಳನ್ನ, ಅಂಶಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಯಾಕಂತಂದ್ರೆ ನಿಮಗೂ ಒಂದು ಅಧ್ಯಾಯದ ಮೇಲೆ 4 ಚಿತ್ರಗಳನ್ನ ಕೊಡ್ತಾರಂತಂದ್ರೆ ಆ 4 ಚಿತ್ರಗಳಲ್ಲಿ ಏನಾದ್ರೂ ಡಿಫ್ರೆನ್ಸ್ ಅನ್ನ ಇದ್ದೇ ಇರ್ತದ. ಹೌದಾ? ನೀವೇನ್ ಮಾಡ್ತಾ ಇರ್ತೀರಾ? 1ನೇ ಅಧ್ಯಾಯದಾಗ ಬೇರೆ ರೀತಿಯ ಒಂದು ಚಿತ್ರಗಳ ಸಂಬಂಧಗಳಿರ್ತಾವ. 2ನೇ 10 ಅಧ್ಯಾಯದೊಳಗೆ ಏನಾಗಿರ್ತದ? ಸ್ವಲ್ಪ ಆದ್ರೂ ಡಿಫ್ರೆನ್ಸ್ ಚಿತ್ರಗಳು ಬಂದೇ ಬರ್ತಾವ. ಆಲ್ರೆಡಿ ನೀವು ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದೀರಾ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಅನ್ನು ಸಹ ಮಾಡಿದ್ದೀರಾ. ಇನ್ನೂ ನೀವೇನ್ ಮಾಡ್ಬೇಕಂದ್ರೆ ಪ್ರತಿದಿನ ಒಂದು ಅರ್ಧ ಗಂಟೆ ಆದ್ರೂ ನೀವೇನ್ ಮಾಡ್ರಿ? ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳ ಸಮಯನ ಕೊಡ್ರಿ. ಅದೇ ರೀತಿ ನಾವು ಮತ್ತೆ ಇವತ್ತಿನಿಂದ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ರತಿದಿನ ನಿಮಗೆ ಗಣಿತದ ಒಂದು ಅಧ್ಯಾಯದ ಮೇಲೆ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಅನ್ನ ಮಾಡ್ತೀವಿ. ಅವುಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಏನಾದ್ರೂ ಪ್ರಶ್ನೆಗಳು ನಿಮ್ಗೆ ಏನಾದ್ರು ತಿಳಿಲಿಲ್ಲ, ಹೌದಾ, ಏನಾದ್ರು ಡಿಫಿಕಲ್ಟ್ ಆಯ್ತು, ಅರ್ಥ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ? ಡೈರೆಕ್ಟ್ ಆಗಿ ನೀವೇನ್ ಮಾಡ್ರಿ? ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ಅಥವಾ ಕಾಲ್ ಮಾಡೋಕ್ ಆಗ್ಲಿಲ್ಲ ಅಂತಂದ್ರೆ ವಾಟ್ಸ್ಆಪ್ ಮುಖಾಂತರ ಏನ್ ಮಾಡ್ರಿ? ಸ್ಕ್ರೀನ್ ಶಾಟ್ ಮಾಡಿ ತೆಗೆದು ನೀವು ಕಳಿಸಿದ್ರೆ ನಾವು ನಿಮ್ಗೆ ಏನ್ ಮಾಡ್ತೀವಿ? ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ಇನ್ನ ಇವತ್ತಿನಿಂದ ಪ್ರತಿದಿನ ರೆಗ್ಯುಲರ್ ಕ್ಲಾಸ್ಗಳನ್ನ ನಡೀತಾ ಇರ್ತವೆ. ತಾವು ಯಾರು ತಪ್ಪದೆ ಕ್ಲಾಸ್ಗಳನ್ನ ನೋಡ್ರಿ. ಮತ್ತೇನ್ ಮಾಡ್ರಿ? ಪರೀಕ್ಷೆ ಸಮಯ ಏನಾಗ್ತದ? ಹತ್ತಿರ ಬಂದದ. ಅದಕ್ಕೋಸ್ಕರ ತಾವೆಲ್ಲರೂ ಸಮಯವನ್ನ ವ್ಯರ್ಥ ಮಾಡದೆ ಸಂಪೂರ್ಣವಾಗಿ ಅಧ್ಯಾಯದ ಕಡೆ ಗಮನವನ್ನು ಕೊಟ್ಟು ನೀವು ಮಾಡ್ರಿ? ಪ್ರತಿದಿನ ಕ್ಲಾಸ್ಗಳನ್ನ ನೋಡ್ರಿ. ಹೆಚ್ಚಿನ ಅಧ್ಯಯನ ಪ್ರಾಕ್ಟೀಸ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.